ಎಲ್ಲರಿಗೂ ನಮಸ್ತೆ. ಈ ದಿವಸ ನಾವು SLC ಮತ್ತೆ PUC ಸೆಕೆಂಡ್ PUC 250ಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಇದು 3ನೇ ವರ್ಷ. ಇದು ನಮ್ಮ ಅಪ್ಪಾಜಿ ನಮ್ಮಿಂದ ದೂರ ಹೋಗಿ ಇದು 3ನೇ ವರ್ಷ. ಪ್ರತಿ ವರ್ಷ ನಾವು ಕೊಡ್ತಾ ಇದ್ದೀವಿ. ಇದು 3ನೇ ವರ್ಷ. ನಾವು ಕೊಡ್ತಾ ಇರೋದು ಸ್ಕಾಲರ್ಶಿಪ್. ಕಂಟಿನ್ಯೂ ಮಾಡಿ ನಾವ್ ಇರೋವರೆಗೂ ನಾವು ಬದುಕಿರೋವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ. ನಮ್ಮ ಮಕ್ಳಿಗೆ ಹೇಳೋಗ್ತೀವಿ ಕಂಟಿನ್ಯೂ ಮಾಡಿ ಅಂತ. ಕಾನ್ಸೆಪ್ಟ್ ಗಿಂತ ಜಾಸ್ತಿ ಏನೋ ಒಂದು ನಮ್ಮ ಅಪ್ಪಾಜಿ ಹೆಸರು ಏನೋ ಮಾಡ್ಬೇಕಂತ. ಅವ್ರು ಹೋದ್ರು ಅವ್ರ ಹೆಸರು ಉಳಿಬೇಕು. ಜನ ನಮ್ಮ ಅಪ್ಪಾಜಿಗೆ MLA ಪೇರಸಬ್ರು ಮರಿಬಾರ್ದಂತ ಅದೊಂದು ಆಸೆ ಇಟ್ಕೊಂಡು ನಾವು ಸ್ಕಾಲರ್ಶಿಪ್ ಸ್ಟಾರ್ಟ್ ಮಾಡಿದೀವಿ. ನಮ್ಮ ಉಸಿರು ಇರೋವರೆಗೂ ನಮ್ಮ ಮಕ್ಳಿಗೆ ಹೋಗ್ತೀವಿ. ನಾವು ಈ ಸ್ಕಾಲರ್ಶಿಪ್ ನಾವು ಕಂಟಿನ್ಯೂ ಮಾಡ್ತೀವಿ. ಎಜುಕೇಶನ್ ಯಾಕೆ ನೀವು ಸಿಮಿಲರ್ ಮಾಡಿದ್ರೆ? ನಮ್ ತಂದೆಯವರು ಎಜುಕೇಶನ್ ತುಂಬಾ ಕಾಳಜಿ. ತೀರಾ ಬಡತನದಿಂದ ಬಂದಿರೋರು. ಅವರು ಮಧ್ಯಾಹ್ನ ಬೆಳಿಗ್ಗೆ ಊಟ ಮಾಡ್ತಿದ್ರೆ ರಾತ್ರಿ ಊಟ ಇರ್ತಿರ್ಲಿಲ್ಲ ಅಂತ ಇದ್ರಲ್ಲಿ ಅವರು BA ಮಾಡಿರೋದು. ಅವ್ರಿಗೆ ಅವಾಗ ಡ್ಯೂಟಿ ಬಂದಿತ್ತು ಏನೋ ರೈಲ್ವೆ ಜಾಬ್, ರೈಲ್ವೆ ಅದು ಬಿಟ್ಟು ಅವರು ಸಮಾಜ ಸೇವೆ ಮಾಡೋಣ, ಏನೊಂದು ಬಿಸ್ನೆಸ್ ಮಾಡಿ ಅಂತ ಹೇಳಿ ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಆಮೇಲೆ ಅದೊಂದು ಕಾನ್ಸೆಪ್ಟ್, ಈಗ ಸ್ಕಾಲರ್ಶಿಪ್ ಎಲ್ಲಾ ಸಮಾಜದಲ್ಲಿ ಕೊಟ್ಟವ್ರಿಲ್ಲ. ಈಗ ಗೌಡ್ರಿಗೆ ಕೊಡ್ತಾರೆ, ಎಲ್ಲಾ ಕಮಿಟಿ ಕೊಡ್ತಾರೆ. ಈಗ ನಾವು ನಮ್ಮ ಮುಸ್ಲಿಮ್ಸ್ ಕಮಿಟಿ ಕೊಡೋಣ, ನಾವು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋಣ. IAS IPS ಇಂಜಿನಿಯರ್ಸ್ ಆಗ್ಲಿ, ಈಗ ಡಾಕ್ಟರ್ಸ್ ಆಗ್ತಾ ಇದಾರೆ. ಈಗ IAS IPS ಸಿರಾದಲ್ಲಿ ಸ್ವಲ್ಪ ಹೆಸರು, ಈಗ ಸಿರಾ ಒಂದು ಹಿಸ್ಟಾರಿಕಲ್ ಪ್ಲೇಸ್, ಅದು ಹೆಸರು ಆಗ್ಲಿ ಅದೇ ತರ ಅಂತ ಒಂದು ಕಾನ್ಸೆಪ್ಟ್. ಮುಂದೆ ನಾವು ಡಿಸೆಂಬರ್ ಅಲ್ಲಿ ಅದು ಸಾಮೂಹಿಕ ಮಾಡ್ತೀವಿ. ಮುಂದೆ ಡಿಸೆಂಬರ್ ಅಲ್ಲಿ ನಾವು ಮಾಡ್ತೀವಿ. ಇದು ಹಿಂದೆ ನಾವು ಲಾಸ್ಟ್ ಇಯರ್ ಸಾಮೂಹಿಕ ಮಾಡಿದ್ವಿ. 20 ತಾಯಿ ಬದುಕಿದ್ರು. ಅವರು ಅವಾಗ ಹೇಳಿರಂತೆ, ನಮ್ಮ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಇದಾರೆ, ಅವ್ರಿಗೆ ಗೆಸ್ಟ್ ಅವರಲ್ಲಿ ನಾವ್ ಹೇಳಿದ್ರಂತೆ ನಮ್ಮ ತಾಯಿ, ಇಲ್ಲ ಇದು ಪ್ರತಿ ವರ್ಷ ಮಾಡ್ತೀವಂತ. ಇವಾಗ ನಮ್ಮ ತಾಯಿ ನಮ್ ಜೊತೆಲಿ ಇಲ್ಲ. ಸೊ ಅವ್ರು ಒಂದು ಆಸೆ, ಅದಕ್ಕೆ ನಾವು ಅದನ್ನ ಕಂಟಿನ್ಯೂ ಮಾಡೋಣ ಅಂತ ವರ್ಷ ಅದನ್ನು ಅಷ್ಟೇ ಕಂಟಿನ್ಯೂ ಎವ್ರಿ ಇಯರ್ ಪ್ರತಿ ವರ್ಷ ಸಾಮೂಹಿಕ ಮದ್ವೆ ಮಾಡ್ತೀವಿ. ಹೋದ್ಸಲ 20 ಮಾಡಿದ್ವಿ. ಈ ಸಲ ಇನ್ನು ಅದಕ್ಕಿಂತ ಜಾಸ್ತಿ ಮಾಡೋದ್ ನಾವು ಪ್ರಯತ್ನ ಮಾಡ್ತೀವಿ. ನೋಡಿ, ಈ ಇದ್ರಲ್ಲಿ ಏನ್ ಮೆಸೇಜ್ ಅಂದ್ರೆ, ಮಕ್ಳಿಗೆ ಓದಿಸಿ, ಎಜುಕೇಶನ್ ಇದ್ರೆ ಅವ್ನ್ ಮುಂದೆ ಬೆಳ್ಕೊಂತಾನೆ. ಸೊ ಅವ್ನ್ ಆಮೇಲೆ ಬಿಸ್ನೆಸ್ ಆದ್ರೂ ಮಾಡ್ಲಿ, ಏನಾರ ಮಾಡ್ಲಿ, ಬೇಸಿಕ್ ಎಜುಕೇಶನ್ ನಮ್ಮ ಕಮ್ಯುನಿಟಿಯಲ್ಲಿ ಕೊಡಲ್ಲ. ಏನ್ ಮಾಡ್ತಾರೆ, ಒಂದು 12-13 ವರ್ಷ ಆದ್ಮೇಲೆ ಕೆಲ್ಸಗಳಿಗೆ ಆ ಕೆಲಸ ಈಗ ಬರ್ತಾನೆ ಇರುತ್ತೆ, ಕಳ್ಸ್ಬಿಡ್ತಾರೆ. ಸೊ ದಯವಿಟ್ಟು ಅದನ್ನ ಮಾಡಬೇಡಿ. ಏನಂದ್ರೆ ಓದಿಸಿ, ಒಂಚೂರು ಕಷ್ಟ ಇರುತ್ತೆ, 10-15 ವರ್ಷ ಕಷ್ಟ ಇರುತ್ತೆ. ಆ ತಾಯಿ ತಂದೆ ಹೇಳ್ತೀರಿ, ಕಷ್ಟಪಟ್ಟು ಮಕ್ಳಿಗೆ ಓದಿಸಿ, ಮುಂದೆ ಅವ್ರ ಫ್ಯೂಚರ್ ಚೇಂಜ್ ಆಗುತ್ತೆ, ನಿಮಗೆ ಒಂದು ಒಳ್ಳೆ ನಿಮ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಸೊ ದಯವಿಟ್ಟು ಮಕ್ಳಿಗೆ ಓದಿಸಿ. ಖುಷಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಯಾವಾಗ ಖುಷಿ ಆಗುತ್ತೆ. ನಾವು ಮಕ್ಕಳ ಜೊತೆ ಫೋಟೋ ತಗೊಳ್ಳೋಣ, ಜೊತೆಯಲ್ಲಿ ಸನ್ಮಾನ ಮಾಡ್ತಾರೆ. ತಂದೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ, ಮಕ್ಳಿಗೆ ಓದಿಸ್ಬೇಕು. ಈಗ ನಮ್ಮಲ್ಲಿ ಅದು ಕೂಗಿದೆ, ಓದಿಸ್ತಾ ಇಲ್ಲ. ಅವ್ರಿಗೆ ಓದ್ಬೇಕು. ಈಗ ಚೇಂಜ್ ಆಗ್ತಾ ಇದೆ. ಈಗ ನೋಡಿ, ನೀವೇ ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇತ್ತು ಮಕ್ಕಳು, ನಾವೇ ಕೊಟ್ವಲ್ಲ. ಲಾಸ್ಟ್ ಇಯರ್ ಕಡಿಮೆ, ಈ ಸಲ ಜಾಸ್ತಿ, ಇದು ಜಾಸ್ತಿ ಆಗ್ತಾ ಇದೆ. 90% ಮೇಲೆ ಇರ್ತಾನೆ ಇರ್ಲಿಲ್ಲ, ಇವಾಗ ಈಗ ಚೇಂಜಸ್ ಆಗ್ಬೇಕು. ಎಜುಕೇಶನ್ ಬಂದ್ರೆ ಆಟೋಮೆಟಿಕ್ ಅವ್ರ ಬಿಸ್ನೆಸ್ ಏನು ಜಾಬ್ ಏನೋ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಓದಿಸ್ಬೇಕು. ಆಮೇಲೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಎಜುಕೇಶನ್ ಇಂದ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಮೊನ್ನೆ ನಾನು BOಗೆ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ. ನಾವು ಇದು ಶೀಘ್ರದಲ್ಲಿ ಒಂದು ಮೀಟಿಂಗ್ ಮಾಡಿ, ನಾವು ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡಿ, ಪ್ರತಿ ಸ್ಕೂಲ್ಗೆ ಹೋಗಿ ಎಲ್ಲೆಲ್ಲಿ ಆಮೇಲೆ ಮೇನ್ ಸೆಂಟರ್ಸ್ ಎಲ್ಲ ಟೌನ್ ಅಲ್ಲಿ ಹೋಗಿ ಅದು ಅರಿವು ಮೂಡಿಸ್ತೀವಿ. ಮಕ್ಕಳಿಗೆ ಓದಿಸಿ, ಯಾಕಂದ್ರೆ ಮಕ್ಕಳು ಓದ್ಬೇಕು. ಓದ್ರೆ ಅದೇ ಅವ್ರಿಗೆ ಪ್ರಾಪರ್ಟಿ. ತಂದೆ ತಾಯಿಗೆ ಅದೇ ಮುಂಚೆ ಹೆಂಗೋಯ್ತು, ಇವಾಗ ಎಲ್ಲಾರು ಪರವಾಗಿಲ್ಲ, ಎಲ್ಲಾರು ಮಕ್ಳು ಹೋಗ್ತಾ ಇದ್ದಾರೆ, ಅದೇ ಪ್ರಾಪರ್ಟಿ ಅವ್ರಿಗೆ. ಯಾಕಂದ್ರೆ ಮಕ್ಳು ಚೆನ್ನಾಗಿ ಓದಿದ್ರೆ ಅವ್ರಿಗೆ ಮುಂದೆ ಅವರೇ ಅವರೇ ಮಾಡ್ತಾರೆ. ಆಮೇಲೆ ಇವ್ನು ಅಷ್ಟು ಇವಾಗ ನೋಡಿ, ಎಲ್ಲಾರು 98% ತಗೊಂಡಿದ್ದಾರೆ. 98% ಓದ್ಸತ್ತೆ ಅಷ್ಟಿಲ್ಲ. ನಮ್ಮ ಸಮಾಜದಲ್ಲೂ ಅಷ್ಟೇ ಎಲ್ಲಾರು ಇವಾಗ ಓದಿಸ್ತಾ ಇದ್ದಾರೆ. ಹಿಂದೆ ಒಂದು 200 ಜನ ಕೊಟ್ಟಿದ್ವಿ, ಇವಾಗ 250+ ಆಗೈತೆ. ಎಲ್ಲಾರು ಓದ್ತಾ ಇದಾರೆ. ಎಲ್ಲಾರು ಓದಿಸ್ಬೇಕು. ಎಲ್ಲಾರು ತಂದೆ ತಾಯಿಗೆ ನಾನು ಏನ್ ಕೇಳ್ಕೊಂತೀನಿ, ಒಂದು ಟೈಮ್ ಊಟ ಕಮ್ಮಿ ಮಾಡಿ ಮಕ್ಳಿಗೆ ಓದಿಸಿ ಅಂತ ಎಲ್ಲಾರು ಮನವಿ ಮಾಡ್ತೀವಿ. ಅದೇದಾಗಂದ್ರೆ ಇದು ಪ್ರೋಗ್ರಾಮ್ ಬರೀ ZBS ಗ್ರೂಪ್ ಅಲ್ಲ, ಎಲ್ಲಾರು ಪ್ರೋಗ್ರಾಮ್. ಮತ್ತೆ ನಾವ್ ಇದೊಂದು ಎಲ್ಲಾರು ಮಾಡ್ಬೇಕು. ದೇವ್ರು ನೋಡಿ ಎಲ್ಲಾರ್ಗು ದುಡ್ಡು ಕೊಟ್ಟವನೆ, ಆ ಖರ್ಚು ಮಾಡೋ ಮನ್ಸು ಇರ್ಬೇಕು. ನಾವ್ ಏನು ತಗೊಂಡು ಹೋಗಲ್ಲ. ನಾವು ನೋಡಿ ಇವಾಗ ನಮ್ಮ ತಂದೆ ತಾಯಿ ಕಳ್ಕೊಂಡಿದೀವಿ. ಅದೇನು ಇವಾಗ ಇದು ಆಸ್ತಿ ಸಂಪತ್ತು ಏನು ನಮಗೆ ಇವಾಗ ಲೆಕ್ಕಕ್ಕಿಲ್ಲ. ತಂದೆ ತಾಯಿ ಇಲ್ಲ ಅಂತ ತಗೊಂಡು ಏನ್ ಮಾಡ್ತೀರಾ? ಸೊ ಆದಷ್ಟು ಎಲ್ಲರೂ ಕೇಳ್ಕೊಂತೀನಿ, ಖರ್ಚು ಮಾಡಿ
ಇಂಥ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಆಮೇಲೆ ನಾವು ಇದು ಮಾಡ್ತಾ ಇರೋದು ನಮ್ ತಂದೆ ಮತ್ತೆ ತಾಯಿ ಪುಣ್ಯಕ್ಕೋಸ್ಕರ, ಬೇರೆ ರಾಜಕೀಯ ಏನೂ ಇಲ್ಲ. ಅವ್ರಿಗೆ ಪುಣ್ಯ ಬರ್ಲಿ ಅಂತ ನಾವು ಮಾಡ್ತಾ ಇರೋದು ಅಷ್ಟೇ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.